ಕೇದಾರ್ನಾಥ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಗೌರಿಕುಂಡದಿಂದ ಸೋಮಪ್ರಯಾಗ್ಗೆ ರೀಚ್ ಆದೆ. ನೋಡಿ ಸೋಮಪ್ರಯಾಗ ಈಗ ಗೌರಿಕುಂಡಲ್ಲಿ ಸೋಮಪ್ರಯಾಗಲ್ಲಿ ಇಲ್ಲೇ ನೋಡಿ ಅವ್ರು ಚೆಕ್ ಮಾಡೋದು. ಕೇದಾರ್ನಾಥ್ ರಿಜಿಸ್ಟ್ರೇಷನ್ ಮಾಡಿದ್ರಿಲ್ಲ ಅಂತೇಳಿ ಇಲ್ಲಿ ಚೆಕ್ ಮಾಡ್ತಾರೆ. ಇಲ್ಲಿ ಚೆಕ್ ಮಾಡಿಸ್ಕೊಂಡು ಮುಂದೆ ಹೋದರೆ ಅಲ್ಲಿ ಬಿಡ್ ಸಿಗುತ್ತೆ ನಮ್ಮ ಮುಂದೆ. ಅಲ್ಲಿಂದ ವೆಹಿಕಲ್ ಸಿಗ್ತಾವೆ ನಮಗೆ ಗೌರಿಕುಂಡ್ಗೆ ಹೋಗೋಕ್ಕೆ. ಮತ್ತು ಗೌರಿಕುಂಡಿಂದ ಹೇಳ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಟ್ರೆಕ್ಕಿಂಗ್ ಎಲ್ಲ. ಈಗ ಲಗೇಜ್ ಇಕ್ಕಿದ್ದೀನಿ, ಲಗೇಜ್ ಇಸ್ಕೊಂಡು ಗೌರಿಕುಂಡ ಈಗ ನೆಕ್ಸ್ಟ್ ಬದ್ರಿನಾಥಿಗೆ ವೆಹಿಕಲ್ ಸಿಕ್ಕಿದ್ರೆ ಹೋಗಿ ಬರೋಣ ಅಥವಾ ಇಲ್ಲೇ ಸ್ಟೇ ಆಗೋಣ. ಇದೆ ಬದ್ರಿನಾಥಿಗೆ ಟಿ ಗಾಡಿ 1700 ರೂಪಾಯಿ ಹೇಳ್ತಾರೆ. ಇನ್ನೇನು ಇಲ್ಲಿ ಸ್ಟೇ ಆದ್ರೂ 500 ರೂಪಾಯಿ ಪೇ ಮಾಡಲೇಬೇಕು. ಇನ್ನೊಂದು 700 ರೂಪಾಯಿ ಹಾಕಿದ್ರೆ ಅಲ್ಲಿಗೆ ಹೋಗಿ ರೀಚ್ ಆಗ್ತೀನಿ. ರೀಚ್ ಆಗಿ ಅಲ್ಲಿ ಸ್ಟೇ ತಗೊಂಡು ಬೆಳಗ್ಗೆ 5 ಗಂಟೆಗೆ ಓಪನ್ ಮಾಡ್ತಾ ಇದ್ದೀವಿ ಟೆಂಪಲ್ನ. ಹೋಗಿ ಬದ್ರಿನಾಥ ದರ್ಶನ ಮಾಡ್ಕೊಂಡು ಮಾನ ವಿಲೇಜ್ ಮುಗಿಸ್ಕೊಂಬರ್ಬೇಕು. ನೋಡಿ ಬದ್ರಿನಾಥ್ಗೆ ಹೋಗೋ ಟೈಮಲ್ಲಿ ಮಿಡ್ ನೈಟು ಆಯ್ತು, ಅಲ್ಲಿ 3 ಗಂಟೆ. ಅದರಲ್ಲಿ ಎಂಟ್ರಿ ಬಿಡ್ತಿಲ್ಲ ಇನ್ನು. ಬೆಳಗಿನ ಜಾವ ಎಂಟ್ರಿ ಬಿಡ್ತಾರೆ, ಈಗ ಎಂಟ್ರಿ ಬಿಡ್ತಾಯಿದೆ ಇನ್ನು. ಫೈನಲಿ 5 ಗಂಟೆಗೆ ಅದನ್ನು ಓಪನ್ ಮಾಡ್ತಾರೆ ಗೇಟು. ಈಗ ಬದ್ರಿನಾಥ್ಗೆ ಹೊರಡ್ಬೋದು ಇಲ್ಲಿಂದ. ಬನ್ನಿ ಹೊರಡೋಣ. ಫೈನಲಿ ಬಂದು ಬದ್ರಿನಾಥ್ಗೆ ರೀಚ್ ಆದೆ. ನೋಡಿ ಬದ್ರಿನಾಥ್ ದೇವಸ್ಥಾನ ಇದೆ ಕಾಣ್ತಿದೆ. ರೂಮಲ್ಲಿದ್ದೀನಿ ನೋಡಿ. ಬದ್ರಿನಾಥ್ ದೇವಸ್ಥಾನ ರೂಮ್ 1000 ರೂಪಾಯಿ. ಇಲ್ಲಿ 1000 ರೂಪಾಯಿ ರೂಮು. ಬಂದು ಸ್ಟೇ ಆಗ್ಬೋದು. ನೈಟಲ್ಲಿ 6:47 ಗಂಟೆ ಬಿಟ್ಟಿದ್ದು. ಬೆಳಗ್ಗೆ 6 ಗಂಟೆಗೆ ಇಲ್ಲಿ ರೀಚ್ ಆಗಿದ್ದೀವಿ. ಯಾಕೆಂದರೆ ಅಲ್ಲಿ ಬದ್ರಿನಾಥ್ ಚೆಕ್ ಪೋಸ್ಟ್ ಹತ್ರ ಒಂದು 2 ಅವರ್ ನಿಲ್ಲಿಸ್ಕೊತಾನೆ. ಲೈಕ್ 2 ಗಂಟೆ 5 ಗಂಟೆಗೆ ಬಿಡ್ತಾನೆ. ಅಲ್ಲಿ 2 ಅವರ್ ನಿಲ್ಲಿಸ್ಕೊತಾನೆ. ಯಾವುದೇ ಏನೇನು ತೊಂದರೆ ಆಗಬಾರ್ದು ಯಾರಿಗೂ ಅಂತೇಳಿ, ಲ್ಯಾಂಡ್ಸ್ಕೇಡ್ಗೆ ಏನಾದರೆ ಅಂತೇಳಿ. ಈಗ ಬದ್ರಿನಾಥ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಮಾನ ವಿಲೇಜಿಗೆ ತಲುಪೋಣ. ನೋಡಿ ಹಿಮಾಲಯ ಹೆಂಗೆ ಕಾಣ್ತಾ ಇದೆ, ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ. ಬರ್ರಿ ಬದ್ರಿನಾಥ್ ದರ್ಶನ ಮಾಡ್ಕೊಂಡು ಮಾನ ವಿಲೇಜಿಗೆ ಹೋಗಿ ಬರೋಣ. ಫೈನಲಿ ಬದ್ರಿನಾಥ್ನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಪ್ರಸಾದ ಎಲ್ಲ ಇಲ್ಲೇ ಸಿಗುತ್ತೆ. ಹೋಟೆಲ್ಲು ಸ್ವರ್ಗಂ ಶಿವಂ ಸುಂದರಂ ಬದ್ರಿನಾಥ. ಫೈನಲಿ ಇಯರ್ ಹರ ಹರ ಮಹಾದೇವ್ ಶಂಕರ. ನೋಡಿ ಇದು ತಪ್ತಕುಂಡ. 365 ದಿನ ಅದು ನೀರು ಬಿಸಿನೀರು ಫುಲ್ ಬಿಸಿ ಬಿಸಿಯಾಗಿರುತ್ತೆ. ಈ ಒಂದು ಕುಂಡಲ್ಲಿ ಸ್ನಾನ ಮಾಡಿ ದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ನೋಡಿ ಯಾರೆಲ್ಲ ಬರ್ತೀರಾ ಇಲ್ಲಿ ಒಂದು ವಿಸಿಟ್ ಕೊಟ್ಟು ಸ್ನಾನ ಮಾಡಿ, ಇಲ್ಲೇ ಸ್ನಾನ ಮಾಡಿ ದರ್ಶನ ಮಾಡಿ. ಬದ್ರಿನಾಥನ ದರ್ಶನ. ದರ್ಶನಕ್ಕೆ ಈ ಒಂದು ಬದ್ರಿನಾಥ ಸಾಗರ ಉತ್ತರ ಕನ್ನಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಅಲಕಾನಂದ ನದಿ ಇದೆ. ಆ ಒಂದು ನದಿ ತೀರದಲ್ಲಿ ಈ ಒಂದು ದೇವಸ್ಥಾನ ಪ್ರಸಿದ್ಧವಾಗಿ ಅಲ್ಲಿ ನೆಲೆಸಿದೆ. ಈ ಒಂದು ದೇವಸ್ಥಾನ ಸಮುದ್ರ ಮಟ್ಟದಿಂದ ಸುಮಾರು 3415 ಮೀಟರ್ ಎತ್ತರದಲ್ಲಿ ಈ ಒಂದು ದೇವಸ್ಥಾನ ಪ್ರಸಿದ್ಧವಾಗಿ ಕಟ್ಟಿದ್ದಾರೆ. ಈ ಒಂದು ದೇವಸ್ಥಾನದಲ್ಲಿ ಭಗವಾನ್ ಮಹಾವಿಷ್ಣುವನ್ನು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ
ಬದ್ರಿನಾಥ ಅಂತ ಒಂದು ಹೆಸರನ್ನು ನೋಡಿ ಕೊಟ್ಟು ಗರ್ಭಗುಡಿ ಹಿಂದೆಗಡೆ ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಪ್ರಸಾದ ಕೌಂಟರ್ ಇದೆ, ಪ್ರಸಾದ ಸಿಗುತ್ತೆ ನಿಮ್ಗೆ ಇಲ್ಲಿ ದುಡ್ಡು ಎಣಿಸ್ತಾರೆ. ಆದಿಗುರು ಶಂಕರಾಚಾರ್ಯರು ಧರ್ಮದ ಪ್ರಚಾರ ಮಾಡುವಾಗ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಈ ಒಂದು ಸ್ಥಳದಲ್ಲಿ ಅಲಕಾನಂದ ನದಿ ತೀರದಲ್ಲಿ ಅವರಿಗೆ ಒಂದು ಸಾಲಿಗ್ರಾಮ ಕಲ್ಲು ಸಿಗುತ್ತೆ, ಕಪ್ಪು. ಆ ಒಂದು ಕಪ್ಪು ಸಾಲಿಗ್ರಾಮ ಒಂದು ಶಿಲೆಯಲ್ಲಿ ಬದ್ರಿನಾಥ ನಾರಾಯಣ ರೂಪದಲ್ಲಿ ವಿಗ್ರಹ ಆಗಿ ಇರ್ತಾರೆ. ಆ ಒಂದು ವಿಗ್ರಹನ ಅವರು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಒಂದು ಗುಹೆಯಲ್ಲಿ. ಅದಾದ ನಂತರ ಸುಮಾರು 15ನೇ ಶತಮಾನದಲ್ಲಿ ಇಲ್ಲಿ ಗಡ್ವಾಳ ಪ್ರಾಂತ್ಯದ ಒಬ್ಬ ರಾಜ ಈ ಒಂದು ವಿಗ್ರಹನ ಒಂದು ದೇವಸ್ಥಾನ ಕಟ್ಟಿ ಇಲ್ಲಿ ಸ್ಥಳಾಂತರ ಮಾಡ್ತಾರೆ. ಫೈನಲಿ ಬದ್ರಿನಾಥಿಂದ 3 ಕಿಲೋಮೀಟರ್ ಇರುವ ಮಾನಾ ವಿಲೇಜ್ಗೆ ಬಂದಿದ್ದೀವಿ. ಭಾರತದ ಅತಿ ಕಡೆಯ ಊರು ಇದು, ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ. ಈಗ ಬಂದಿದ್ದೀವಿ. ಇಲ್ಲಿ ವ್ಯಾಸರು ಒಂದು ಗುಹೆಯಲ್ಲಿ ಗಣಪತಿ ಜೊತೆ ಒಂದು ಗ್ರಂಥಗಳನ್ನು ಬರೆದ ಒಂದು ಸ್ಥಳ ಇದೆ, ಹಾಗೂ ಒಂದು ಸರಸ್ವತಿ ನದಿಯ ಉಗಮ ಸ್ಥಾನ ಇದೆ, ಮತ್ತು ಒಂದು ಫಾಲ್ಸ್ ಇದೆ, ಮತ್ತು ಇಂಡಿಯಾದ ಲಾಸ್ಟ್ ಟೀ ಶಾಪ್ ಇದೆ. ಇಷ್ಟೆಲ್ಲ ಈ ಒಂದು ಊರಲ್ಲಿ ನೋಡ್ಬೋದು ನಾವು. ಬನ್ನಿ ಹೋಗಿ ನೋಡ್ಕೊಂಬರೋಣ. ನೋಡಿ ಹೆಂಗಿದೆ ನೇಚರ್ ವ್ಯೂ ಮಾತ್ರ ಮಸ್ತಿದೆ. ಬೆಳಗ್ಗೆ ಕೋಲ್ಡ್, ಬೇಗ ಒಂದು ನೋಡ್ಕೊಂಡು ಹರಿದ್ವಾರ್ ಕಡೆಗೆ ಪಯಣ ನಡೆಸೋಣ. ನೇಚರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಚಳಿ ಆಗ್ತಿದೆ. ಭಾರತದ ಕಡೆಯ ಹಳ್ಳಿ ಮಾನಾ ವಿಲೇಜ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನಾ ವಿಲೇಜ್ಗೆ ಪಾದಾರ್ಪಣೆ ಮಾಡ್ತೀನಿ. ಕನ್ನಡದ ಬಾವುಟದೊಂದಿಗೆ ಕನ್ನಡಿಗ ನಿಮ್ಮ ಹರೀಶ್ ಮಾನಾ ವಿಲೇಜ್ಗೆ ಪಾದಾರ್ಪಣೆ ಮಾಡ್ತಿದ್ದೀನಿ. ಲೆಟ್ಸ್ ವಿಸಿಟ್ ಮಾನಾ ವಿಲೇಜ್. ಇಟ್ ಈಸ್ ದ ಎಂಟ್ರೆನ್ಸ್. ಬದ್ರಿನಾಥಿಂದ ಸುಮಾರು 5 ಕಿಲೋಮೀಟರ್ ನಾವು ಬಂದರೆ ಈ ಒಂದು ಮಾನಾ ವಿಲೇಜ್ ನಮಗೆ ಊರು ಸಿಗುತ್ತೆ. ಈ ಒಂದು ವಿಲೇಜಲ್ಲಿ ಅತಿ ಕಡಿಮೆ ಜನ ಇರೋದು, ಏನೊಂದು 500+ ಇದ್ದಾರಷ್ಟೇ. 500 ಒಳಗಿದ್ದಾರೆ. ಎಲ್ಲ ಅವರವರ ಒಂದು ಈ ಒಂದು ನೋಡಿ ಇವೆಲ್ಲ ಬಟ್ಟೆ ಏನು ಮಾಡಿದ್ದಾರೆ ಅವರ ಎಲ್ಲ ಕೈ ಮಗದಲ್ಲಿ ಮಾಡಿರೋದು. ಮತ್ತು ಅವ್ರದ್ದು ಇದೇ ಬಿಸ್ನೆಸ್ ಬಂದು ಲೇಡೀಸ್ಗಳದ್ದು. ಜೆಂಟ್ಸು ಈ ಒಂದು ಊರಿಂದ ಒಂದು 10ರಿಂದ 15 ಕಿಲೋಮೀಟ್ರು ದೂರದ ಊರಲ್ಲಿ ಅಲ್ಲೇ ಹೋಗ್ತಾರೆ ವರ್ಕ್ ಮಾಡೋಕ್ಕೆ. ಕೆಲವರು ಹೆಂಗಸರಲ್ಲೇ ಇಲ್ಲೇ ವರ್ಕ್ ಮಾಡ್ತಾರೆ. ನೋಡಿ ಎಷ್ಟು ಚಿಕ್ಕ ವಿಲೇಜು, ಆದರೂ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡವ್ರೆ, ಸ್ವಚ್ಛತೆ ಕಾಪಾಡವ್ರೆ. ಹೆಂಗೆ ಕಾಣಿಸ್ತಿದೆ ಬೆಟ್ಟ. ಹಿಮ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ. ಕಮ್ ಲೆಟ್ಸ್ ಗೋ. ನೋಡಿ ಇಲ್ಲೂ ಕೂಡ ಬುಟ್ಟಿ ವ್ಯವಸ್ಥೆ ಇರುತ್ತೆ. ಬುಟ್ಟಿ ಮೂಲಕ ಬೇರೆ ಪ್ಲೇಸ್ಗಳು ತೋರಿಸ್ತಾರೆ. ಈ ಒಂದು ಹಳ್ಳಿ ನಮ್ಮ ಭಾರತ ಮತ್ತು ಚೀನಾ ಗಡಿ ಭಾಗದಲ್ಲಿದೆ. ಸುಮಾರು 14 ಕಿಲೋಮೀಟರ್ ದೂರ ಹೋದರೆ ನಮಗೆ ಚೀನಾ ಸಿಗುತ್ತೆ ಈ ಒಂದು ಹಳ್ಳಿಯಿಂದ. ಈ ಒಂದು ವಿಲೇಜಲ್ಲಿ ಏನು ವಿಶೇಷ ಅಂದರೆ, ಈ ಆಗಿನ ಕಾಲದಲ್ಲಿ ಈ ಗ್ರಂಥ ಎಲ್ಲ ಬರೀತಿರಲ್ಲ ಪತ್ರ, ಆ ಒಂದು ಪತ್ರನ ಇಲ್ಲಿ ಬೆಳೀತಾರೆ. ಅದೊಂದು ಜಾಸ್ತಿ ಬೆಳೀತಾರೆ ಇಲ್ಲಿ. ವ್ಯಾಸರು ಮತ್ತು ಗಣಪತಿ ಜೊತೆಗೆ ವ್ಯಾಸರು ಕೂತ್ಕೊಂಡು ಒಂದು ಗ್ರಂಥಗಳನ್ನು ಬರೆಸಿದ್ರು ಇಲ್ಲಿ. ಆ ಒಂದು ಸ್ಥಳ ಇದೆ, ನೋಡ್ತಾ ಹೋಗೋಣ ಅಲ್ಲಿ.
ನೋಡಿ ಹಳ್ಳಿನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ಪ್ರತಿ ಹಳ್ಳಿನೂ ಕೂಡ ಇದನ್ನು ಇವಾಗ ನೋಡಿ ಕಲಿಯಬೇಕು. वो रस्ता में वो रह रहे वो भी चले हैं पढ़ लो ವಿಚಾರಿಗಿದೆ ದುಕಾನ ಒಳ್ಳೆ ಬೈಲಿ ನೋಡಿ ಇಲ್ಲಿ ಭೀಮ್ ಪೂಲ್ ಇದೆ, ಸರಸ್ವತಿ ಧಾಮ ಇದೆ, ಕೇಶವ ಪ್ರಯಾಗಿದೆ, ಗಣೇಶ ಗುಫಾ ಇದೆ, ವ್ಯಾಸ ಗುಫಾ ಇದೆ. ಇಷ್ಟು ಪ್ಲೇಸು ನಮಗೆ ಮಾನವ ವಿಲೇಜಲ್ಲಿ ನೋಡ್ತಾ ಸಿಗುತ್ತೆ ನೋಡ್ತೋಕ್ಕೆ. ನೋಡಿ ಕೈಯಲ್ಲೇ ಮಾಡ್ತಿದ್ದಾರೆ, ಬರ್ತಿದ್ಲ ಕೈಯಲ್ಲೇ ಮಾಡ್ತಿದ್ದಾರೆ. ಇದು ಗಣೇಶ ಗುಫ್, ಗಣೇಶನ ಮತ್ತು ವೇದವ್ಯಾಸರು ಇದೊಂದು ಗ್ರಂಥಗಳು ಬರೆದಿದ್ದ ಜಾಗ. ಗಣೇಶ ಗುಫ್ बत्ती चाहिए जी? आधार का फोटो मतलब हाँ मैं आरती चालू करता हूँ. आकाश ನೋಡಿ ಇಲ್ಲಿ ಅವರು ಆಗಿನ ಕಾಲದಲ್ಲಿ ಇವರು ಬರೆದಿದ್ದ ಸ್ಥಳ ವ್ಯಾಸದೇವ. ಇನ್ನಲ್ಲಿ ಗಣೇಶ ಗುಫಾ. श्री गजानन महाराज की जय, श्री महाकाल भगवान की जय, श्री पार्वती मैया की जय, गजानन महाराज की जय. ಇಲ್ಲಿನ ಒಂದು ಗಿಡ ಮೂಲಕ್ಕೆ ತೈಲ ಇರ್ಬೋದು, ಕೆಲವೊಂದು ಔಷಧಿ ಎಲ್ಲ ಮಾರ್ತಾರೆ ಇಲ್ಲಿ. ನೋಡಿ ಇನ್ನು ಮೇಲಕ್ಕೆ ಹೋಗ್ಬೇಕು. ಅವಾಗಲೇ ನೋಡಿದ್ದು ಅದು ಗಣೇಶ ಗುಹಾ. ಈಗ ವ್ಯಾಸ ಗುಹೆಗೆ ಹೋಗೋಣ. ವ್ಯಾಸ ಗುಹಾ ಮೇಲೆ ಇದೆ, ಅಲ್ಲೊಂದು ಟೆಂಪಲ್ ಇದೆ. ನೆಕ್ಸ್ಟ್ ಲೆವೆಲ್ ಚಳಿದೆ ಮಾತ್ರ ಬೆಳಗ್ಗೆ. ಇನ್ನು ಆಯಿತು ಅಲ್ಲಿ 9:30 10 o'clock ಆಯಿತು, ಆದರೂ ಬಿಸಿಲು ಇದೆ, ಚಳಿ ಇದೆ. ಬಟ್ ವಿಲೇಜ್ನ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದರೆ. ನೋಡಿ ಅದೇ ವ್ಯಾಸ ಗುಹೆ. ಈ ಒಂದು ಗುಹೆಯಲ್ಲಿ ಗಣೇಶನ ಕೂರಿಸ್ಕೊಂಡು ವ್ಯಾಸರವರು ಕೆಲವೊಂದು ಗ್ರಂಥಗಳನ್ನು ರಚನೆ ಮಾಡಿದರು.
ಆ ಒಂದು ಗುಹೆಗೆ ಈಗ ನಾವು ಬಂದಿದ್ದೀವಿ. ನೋಡಿ, ಈ ಒಂದು ಗುಹೆ ಪಕ್ಕನೇ ನಮಗೆ ಇಂಡಿಯಾಸ್ ಫಸ್ಟ್ ಟೀ ಶಾಪ್ ಸಿಗುತ್ತೆ. ಇಂಡಿಯಾದ ಮೊದಲ ಟೀ ಅಂಗಡಿ ಸಿಗುತ್ತೆ ಇಲ್ಲಿ. ಒಂದು ಟೀ ಒಳಗೆ ಒಬ್ಬರನ್ನ ಗುಹೆ ಒಳಗೆ ಹೋಗಿ ಬಂದು ಒಂದು ಟೀ ಕುಡಿಯೋಣ. ಹೋಲಿ ಕೇವ್. लिखते गए इधर बेचते गए, लिखते गए तो व्यास जी के ऊपर चढ़ते गए, तो ऐसा चढ़ते वो पहाड़ बन गए. ಸುಮಾರು 322 ವರ್ಷದ ಹಳೆ ಗುಹೆ ಇದು. ದಿವ್ಯಾಸರ ಒಂದು ಇದೆ, ಅಲ್ಲಿ ಕುತ್ಕೊಂಡು ತಪಸ್ ಮಾಡ್ತಿದ್ದ ಜಾಗ ಅದು. ನೋಡಿ, ಈಗ ಇಂಡಿಯಾದ ಮೊದಲ ಟೀ ಶಾಪಲ್ಲಿ ಒಂದು ಚಾಯ್ ಕುಡಿಯೋಣ ಬನ್ನಿ. ಇಂಡಿಯಾಸ್ ಫಸ್ಟ್ ಶೀಪ್ ಟೀ ಶಾಪ್. ಒಂದು ಕಪ್ಪು ಟೀಗೆ 20 ರೂಪಾಯಿ. ಇಂಡಿಯಾದ ಫಸ್ಟ್ ಟೀ ಶಾಪಲ್ಲಿ ಒಂದು ಟೀ ಕುಡಿತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ. ನೋಡಿ, ಈಗ ಸರಸ್ವತಿ ನದಿ ಹತ್ರ ಹೋಗೋಣ. ಸರಸ್ವತಿ ನದಿಯ ಉಗಮ ಸ್ಥಾನ ಇದು. ಟೈಮು ಆಯ್ತಾ ಅಲ್ಲೇ ಒಂದು 10 ಗಂಟೆ 10:30 ಆಯ್ತಾ ಬಂತು. ಆದರೂ ಚಳಿ ನೋಡಿ ಎಷ್ಟಿದೆ ಈ ಕಡೆ. ಟೀ ಶಾಪ್ ಅಂದರೆ ಟೀ ಚೆನ್ನಾಗಿ ಮಾಡಿದರು, ಸಕ್ಕತ್ತಾಗಿತ್ತು ಟೀ. ಅದಕ್ಕೆ ಎಲ್ಲರೂ ಫಸ್ಟ್ ಟೀ ಶಾಪಲ್ಲಿ ಫಸ್ಟ್ ಟೀ ಕುಡಿಬೇಕು ಅಂತ ಹೇಳೋದು. ಮಲಾ ವಿಲೇಜಲ್ಲಿ ಫಸ್ಟ್ ಟೀ ಶಾಪ್. ಪ್ರತಿ ಗೋಡೆ ಮೇಲೂ ಈ ಥರ ಪೇಂಟ್ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಸರಸ್ವತಿಯ ಉಗಮ ಸ್ಥಾನ ಇಲ್ಲಿ. ನೋಡಿ, ಸರಸ್ವತಿಯ ಉಗಮ ಸ್ಥಾನ ಇದು. ಇದೊಂದೇ ವಿಲೇಜಲ್ಲಿ ಅನಿಸುತ್ತೆ, ಎಲ್ಲ ಕಡೆ ಇಂಡಿಯಾದ ಬಾವುಟವನ್ನು ಎಲ್ಲ ಹಾಕಿದ್ದಾರೆ. ನೋಡಿ, ಸರಸ್ವತಿ ನದಿ ಮಾನಾ ವಿಲೇಜಲ್ಲಿ. ಸರಸ್ವತಿ ನದಿ ನದಿಯ ಒಂದು ಉಗಮ ಸ್ಥಾನ ಅಥವಾ ಒಂದು ಸರಸ್ವತಿ ಮಂದಿರ ಇದೆ.
ಸರಸ್ವತಿ ನದಿಯ ಉಗಮ ಸ್ಥಾನ. ಅಲ್ಲಿಂದ ಬರ್ತಿದ್ದಾರೆ ಸರಸ್ವತಿ ನದಿ, ಆ ಒಂದು ಮೂಲೆಯಿಂದ ಉಗಮ ಸ್ಥಾನ. ಈ ಮೂಲಕ ಎಲ್ಲ ಈಗ ಇಲ್ಲಿ ಬಂದು ನೀರು ಕುಡಿತಾ ಹೋಗ್ತಾರೆ ಸರಸ್ವತಿ ನದಿದು. ಸರಸ್ವತಿ ನದಿಯ ನೀರು ಸೇವನೆ ಮಾಡಿ ಮಂದಿರಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಸರಸ್ವತಿ ನದಿ ಸೂಪರಾಗಿತ್ತು, ತುಂಬ ತಣ್ಣಗಿತ್ತು. ಇಲ್ಲಿನ ಎಲ್ಲ ನದಿಯ ಒಂದು ನೀರುಗಳು ಫುಲ್ ತಣ್ಣಗಿರುತ್ತೆ. ನೋಡಿ ಸರಸ್ವತಿಯ ಉಗಮ ಸ್ಥಾನ, ಸರಸ್ವತಿ ಮಂದಿರ. ಸರಸ್ವತಿ ನದಿಯ ನೀರನ್ನು ಇಟ್ಕೊಂಡು ಹೋಗ್ತಾರಲ್ಲ, ಈ ಗಂಗಾ ಜಲ ಹೆಂಗೋ ಸರಸ್ವತಿ ಜಲನೂ ಹಂಗೆ, ಆ ಥರ. ಬನ್ನಿ ಟೆಂಪಲ್ಗೆ ಹೋಗ್ಬರೋಣ. ಇಲ್ಲಿ ಸರಸ್ವತಿ ವಿಗ್ರಹ ಇದೆ. ನೋಡಿ ಸರಸ್ವತಿ ನದಿ ಮುಕ್ತ ನದಿಯಾಗಿ ಹರ್ಕೊಂಬರ್ತಿದ್ದಾಳೆ ಇಲ್ಲಿಂದ. ಈ ಮುಖಾಂತರ ಹೋಗ್ತಾರೆ. ನಮ್ಮ ಇಂಡಿಯನ್ ಆರ್ಮಿ ಎಲ್ಲ ಇಲ್ಲೇ ಇದ್ದಾರೆ. ಅವರು ಟ್ರೆಕ್ಕಿಂಗ್ ಮಾಡ್ತಿರ್ತಾರೆ. ಮನಾ ವಿಲೇಜ್. ಇಲ್ಲಿ ಗಂಡಸರು ಎಷ್ಟು ಕೆಲಸ ಮಾಡ್ತಾರೋ ಹೆಣ್ಮಕ್ಳು ಕೂಡ ಅಷ್ಟೇ ಕೆಲಸ ಮಾಡ್ತಾರೆ. ನೋಡಿ ಈ ಒಂದು ಬಟ್ಟೆ ಕಣ್ಣಿದೆ, ಇವೆಲ್ಲ ಅವರೇ ತಯಾರಿ ಮಾಡಿರೋದು ಕೈಯಲ್ಲಿ. ನೋಡಿ ಫಾರಿನರ್ಸ್ ಎಲ್ಲ ಬರ್ತಿದ್ದಾರೆ ಇಲ್ಲಿ ಮನಾ ವಿಲೇಜ್ಗೆ. ಫಾರಿನರ್ಸ್ ಎಲ್ಲ ಬರ್ತಿದ್ದಾರೆ. ಅವರು ಕೂಡ ನಮ್ಮ ಮನಾ ವಿಲೇಜನ್ನು ನೋಡ್ತಿದ್ದಾರೆ. ಎಲ್ಲ ಅವರೇ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಇವೆಲ್ಲ. हां 7 जण राहा, 7 जण लोंग बोली आपली. तर मॅसेज येलो दाखव भाई पैसे. अरे ते लाव, मी फोन उचलाईन देणे, ते फोन लावू सुद्धा. ಫೈನಲಿ ಎಲ್ಲ ಚಾರ್ಧಾಮ್ ಕ್ಷೇತ್ರಗಳನ್ನು ಮುಗಿಸಿ ಈಗ ಬದ್ರಿನಾಥಿಂದ ಋಷಿಕೇಶಿಗೆ ಬಂದು ರೀಚ್ ಆಗಿದ್ದೀನಿ. ಬದ್ರಿನಾಥಲ್ಲಿ ಮಧ್ಯಾಹ್ನ 12:30 ಬಿಟ್ಟಿದ್ದು, ಈಗ ಸುಮಾರು 11:30 ಆಗ್ತಾ ಬಂತು ಟೈಮು. ಸುಮಾರು 10 ರಿಂದ 12 ಅವರ್ ಜರ್ನಿ ಆಗುತ್ತೆ ಋಷಿಕೇಶಿಗೆ ಜಾಯ್ನ್ ಆಗಿದ್ದೀನಿ. ಇದು ಋಷಿಕೇಶಿಂದ ಮತ್ತೆ ಹರಿದ್ವಾರ್ಗೆ ಹೋಗಿ, ಹರಿದ್ವಾರಿಂದ ಮತ್ತೆ ಡೆಲ್ಲಿ ಟು ಬೆಂಗಳೂರು, ಈ ಮೂಲಕ ನೆಕ್ಸ್ಟ್ ಪಯಣ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಎವ್ರಿವನ್. ನಿನ್ನೆ ಬದ್ರಿನಾಥ್ ದರ್ಶನ ಆಗಿ ಬದ್ರಿನಾಥನ ದರ್ಶನ ಮುಗಿಸ್ಕೊಂಡು ಮಧ್ಯಾಹ್ನ 12:30 ಸುಮಾರು ಬಸ್ ಹತ್ತಿದ್ದು ಋಷಿಕೇಶ ಬರೋಕ್ಕೆ.
ಋಷಿಕೇಶಿಗೆ ಸುಮಾರು 12 ಅವರ್ ಆದಮೇಲೆ ಬರ್ತಾನೆ. ನೈಟ್ ಒಂದು 11:30 ಬಂದ. ಮತ್ತು 11:30ಗೆ ಒಂದು ಹರಿದ್ವಾರ ಬಸ್ ಸಿಕ್ಕಿದೆ. ಈಗ ಹರಿದ್ವಾರಿಂದ ಈಗ ಋಷಿಕೇಶಿಂದ ಹರಿದ್ವಾರಕ್ಕೆ ಪಯಣ ನಡೀತಾ ಇದೆ. ನೆಕ್ಸ್ಟು ಹರಿದ್ವಾರಕ್ಕೆ ಹೋಗಿ ರೀಚ್ ಆಗಿ ಅಲ್ಲೇ ಸ್ಟೇ ಆಗಿ ನಾಳೆ ಬೆಳಗ್ಗೆ ಹರಿದ್ವಾರಿಂದ ಡೆಲ್ಲಿಗೆ ಟ್ರೈನ್ ಇರುತ್ತೆ. ಆ ಟ್ರೈನ್ನ ಮೂಲಕ ಡೆಲ್ಲಿಗೆ ರೀಚ್ ಆಗಿ ಮತ್ತೆ ಡೆಲ್ಲಿಯಿಂದ ಬೆಂಗಳೂರಿಗೆ ನಾಳೆ ಸಾಯಂಕಾಲ 8:15ಗೆ ಟ್ರೈನ್ ಇದೆ ನೈಟು. ಆ ಒಂದು ಟ್ರೈನಿಗೆ ಬೆಂಗಳೂರು ಕಡೆಗೆ ಪಯಣ ಮುಗಿಯುತ್ತೆ. ಇಲ್ಲಿಗೆ ನಮ್ಮ ಚಾರ್ಧಾಮ್ ಯಾತ್ರೆಯ ಪಯಣ ಸಂಪೂರ್ಣವಾಗಿ ಮುಗಿಯುತ್ತೆ. ಹೀಗೆ ಬೆಳೆಸಿ ಹೀಗೆ ನೋಡ್ತಾ ಇರಿ ನನ್ನ ವೀಡಿಯೋಗಳನ್ನ. ಹೀಗೆ ಇನ್ನಷ್ಟು ನನ್ನ ವೀಡಿಯೋಸ್ಗಳು ಹೆಚ್ಚಷ್ಟು ವ್ಯೂಸ್ಗಾಗಲಿ ಇನ್ನಷ್ಟು ನನ್ನ ಬೆಳೆಸಿ. ನೋಡಿ, ಹರಿದ್ವಾರ ಬಂದರೆ ನೀವು ಈ ಹೋಟ್ಲಲ್ಲಿ ಜಸ್ಟ್ ಒಂದು ಸ್ಟೇಯಿಂಗ್ ನೈಟ್ ಸ್ಟೇಯಿಂಗು 300 ರೂಪಾಯಿ ಆಗೋದು ಅಷ್ಟೇ, ಸಿಂಗಲ್ ಬೆಡ್ಡು. ಇದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸೆಕೆಂಡ್ ರೋಡು ನೋಡಿ, ಅಲ್ಲಿ ಬಸ್ ಸ್ಟ್ಯಾಂಡು. ಇದು ರೈಲ್ವೆ ಸ್ಟೇಷನು. ರೈಲ್ವೆ ಸ್ಟೇಷನ್ ಆಪೋಸಿಟ್ ನಿಮಗೆ ಈ ರೋಡ್ ಒಳಗೆ ಹೋಗ್ಬೇಕು. ಈ ರೋಡ್ ಒಳಗೆ ಹೋದರೆ ನಿಮಗೆ ಕಡಿಮೆ ಸಿಗುತ್ತೆ ಹೋಟ್ಲೆಲ್ಲ. ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಬೆಂಗಳೂರು ಕಡೆಗೆ ಪಯಣ ಮಾಡೋಣ.